ನಮಸ್ಕಾರ ವೀಕ್ಷಕರೇ, ಎಸ್ಎನ್ಎಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಅಪ್ರಾಪ್ತ ಪುತ್ರನ ಭಾವಿ ಪತ್ನಿ ಜೊತೆ ತಂದೆ ಪರಾರಿ. 6 ಮಕ್ಕಳ ತಂದೆಯೊಬ್ಬರು ಅಪ್ರಾಪ್ತ ಪುತ್ರನ ಭಾವಿ ಪತ್ನಿ ಜೊತೆ ಪರಾರಿಯಾಗಿದ್ದಾರೆ ಎಂದು ವರದಿಯಾಗಿದೆ. ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಆರೋಪ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ವಿಚಾರಣೆ ಮುಂದುವರಿಸಬಹುದು ಎಂದು ಹೈಕೋರ್ಟ್ ಹೇಳಿದೆ. ಹೆಚ್ಚು ಮೊಬೈಲ್ ಬಳಕೆ, ಹೆಂಡತಿಯನ್ನು ಕತ್ತರಿಸಿದ ಪತಿ. ಹೆಚ್ಚು ಮೊಬೈಲ್ ಬಳಕೆ ವಿಚಾರಕ್ಕೆ ಜಗಳವಾಡಿ ಪತಿಯೊಬ್ಬ ತನ್ನ ಪತ್ನಿಯನ್ನು ತುಂಡು ತುಂಡಾಗಿ ಕತ್ತರಿಸಿದ್ದಾನೆ ಎನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಆರ್ಥಿಕ ಮತ್ತು ಅಭಿವೃದ್ಧಿ ಸುದ್ದಿ. ತೊಗರಿಬೇಳೆ ಬೆಲೆ ಕುಸಿತ. 1 ಕೆಜಿ ತೊಗರಿ ಬೆಳೆ 95 ರೂಪಾಯಿ. ಗ್ರಾಹಕರು ಖುಷಿಯಾಗಿದ್ದು ಉತ್ಪಾದನೆ ಹೆಚ್ಚಳವೇ ಬೆಲೆ ಕಡಿಮೆಯಾಗಲು ಕಾರಣ ಎಂದು ತಿಳಿದು ಬಂದಿರುವಂತದ್ದು. ಕಾವೇರಿ 2 ತಂತ್ರಾಂಶದಲ್ಲಿ ಸರ್ವರ್ ಕಂಟಕ. ಆಸ್ತಿ ನೋಂದಣಿಗೆ ಕಾವೇರಿ 2 ತಂತ್ರಾಂಶದಲ್ಲಿ ಮತ್ತೆ ಸರ್ವರ್ ಸಮಸ್ಯೆ ಎದುರಾಗಿದೆ. ಬೆಂಗಳೂರಿಗೆ 4 ನಮೋ ಭಾರತ ರೈಲ್ವೆ ಕಾರಿಡಾರ್ ಯೋಜನೆ. ಬೆಂಗಳೂರಿಗೆ 4 ನಮೋ ಭಾರತ ರೈಲ್ವೆ ಕಾರಿಡಾರ್ ಯೋಜನೆ ಬರಲಿದ್ದು ಸೆಮಿ ಹೈಸ್ಪೀಡ್ ರೈಲುಗಳು ಓಡಲಿವೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2025 ರಾಜ್ಯದಲ್ಲಿಯೂ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣ ಶೀಘ್ರ. ಬೆಂಗಳೂರಿಗೆ ಟನಲ್ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆಗಲಿದ್ದು ಜಾಗತಿಕ ಟೆಂಡರ್ ಸಿದ್ಧತೆ ನಡೆಯುತ್ತಿದೆ. ಹಿಂದೂ ಧರ್ಮಕ್ಕೆ ಮತಾಂತರ. ಕನಸಿನಲ್ಲಿ ಆಂಜನೇಯ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮಕ್ಕೆ ಘರವಾಪ್ಸಿ ಆದಂತಹ ಕುಟುಂಬ ಸುದ್ದಿಯಲ್ಲಿರುವಂತದ್ದು. ಡೊನೇಷನ್ ಹಾವಳಿ ತಪ್ಪಿಸಲು ದಲಿತ ಒಕ್ಕೂಟ ವಿದ್ಯಾರ್ಥಿಗಳು ಗದಗದಲ್ಲಿ ಡಿಸಿಗೆ ಮನವಿ ಸಲ್ಲಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಟಾಪ್ 10 ನ್ಯೂಸ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.